ನಮ್ಮ ಸತ್ಯವೇದಗಳನ್ನು 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 1ರಿಂದ 4ಕ್ಕೆ ನಾವು ತಿರುಗಿಸೋಣ. 2ನೇ ಪೂರ್ವಕಾಲ ವೃತ್ತಾಂತ 26 1ರಿಂದ 4. ಅನಂತರ ಎಲ್ಲ ಯಹೂದ್ಯರು ಅಮಾಚ್ಯನ ಮಗನಾದ ಉಜ್ಜೀಯನನ್ನು ಅರಸನನ್ನಾಗಿ ಮಾಡಿದರು. ಉಜ್ಜೀಯನು ಅರಸನಾದಾಗ 16 ವರ್ಷದವನಾಗಿದ್ದ. ಇವನು ಏಲೋತ್ ಪಟ್ಟಣವನ್ನು ಪುನಃ ಯಹೂದ ರಾಜ್ಯಕ್ಕೆ ಸೇರಿಸಿಕೊಂಡು ಭದ್ರಪಡಿಸಿದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷಗಳ ಕಾಲ ಆಳಿದನು. ಯೆರೂಸಲೇಮಿನವಳಾದ ಯಾಕುಲ್ಯ ಎಂಬಾಕೆಯು ಅವನ ತಾಯಿ. ಅವನು ತನ್ನ ತಂದೆಯಾದ ಅಮಾಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದೈವಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರಿಯನ ಜೀವಮಾನ ಕಾಲದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡನು. ಹೀಗೆ ಅವನು ಯೆಹೋವನನ್ನು ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಆಮೇನ್, ಹಾಲೆಲೂಯಾ. ಎಷ್ಟು ಜನ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿನ ಕಾಣಕ್ಕೆ ಬಯಸ್ತೀರಾ? ಅಭಿವೃದ್ಧಿ ಬೇಕಾ? ಯಶಸ್ವಿ ಬೇಕಾ? ಏಳಿಗೆ ಬೇಕಾ? ಬೆಳವಣಿಗೆ ಬೇಕಾ? ಆಶೀರ್ವಾದ ಬೇಕಾ? ಅದಕ್ಕೆಲ್ಲ ಮಾರ್ಗ ಏನು? ಇಲ್ಲಿ ಒಬ್ಬ ರಾಜನ ಬಗ್ಗೆ ನಾವು ಓದ್ತಾ ಇದ್ದೇವೆ. ಆತನ ಹೆಸರು ಉಜ್ಜಿಯ ಎಂಬುದಾಗಿ. ದೇವರು ಆತನ ಯಾಕೆ ಅಭಿವೃದ್ಧಿ ಪಡಿಸಿದ್ರು, ಆತನ ಏನು ಮಾಡ್ದ, ಅದರ ಜೀವನದಲ್ಲಿ ದೇವರ ಆಶೀರ್ವಾದಗಳನ್ನು ಪಡ್ಕೊಳ್ಳೋದಕ್ಕೆ, ದೇವರ ಅಭಿವೃದ್ಧಿನ ಪಡ್ಕೊಳ್ಳೋಕ್ಕೆ, ಆತನ ಜೀವನದಲ್ಲಿ ಯಶಸ್ವಿನ ಕಾರಣಕ್ಕೆ ಈತನ ಏನು ಮಾಡ್ದ ಅಂತ ನೋಡ್ತೇವೆ. ಇಲ್ಲಿ ಕೊನೆಯ ವಾಕ್ಯದಲ್ಲಿ ನೋಡ್ತೇವೆ. ಹೀಗೆ ಅವನು ಯೆಹೋವನನ್ನು ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಇಂಗ್ಲಿಷಲ್ಲಿ ಈ ರೀತಿ ಹೇಳ್ತಾ ಇದೆ, as long as he sought the Lord prospered him, the Lord granted him success. ಎಲ್ಲಿಯವರೆಗೆ ಈ ರಾಜನು ದೇವರನ್ನ ಹುಡುಕಿದನೋ, ಎಲ್ಲಿಯವರೆಗೆ ಈ ರಾಜನು ದೇವರನ್ನ ಅವಲಂಬಿಸಿಕೊಂಡನೋ, ಅಲ್ಲಿಯವರೆಗೆ ದೇವರು ಆತನನ್ನ ಅಭಿವೃದ್ಧಿ ಪಡಿಸಿದನೆಂಬುದಾಗಿ. ಹಾಲೆಲೂಯಾ. ಈ ಉಜ್ಜಿಯ ರಾಜನ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೋಡ್ಬಿಟ್ಟು ಮುಂದೆ ಕೆಲವು ಪಾಠಗಳನ್ನು ನಾವು ಕಲಿಯುವಂತರಾಗೋಣ. ಓಕೆ, ಉಜ್ಜಿಯ ಬಂದ್ಬಿಟ್ಟು ಆತ ತಂದೆ ಹೆಸರು ಅಮ್ಮಾಜಿಯ ಎಂಬುದಾಗಿ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಅಮ್ಮಾಜಿಯ ಅಂತ, ಕನ್ನಡದಲ್ಲಿ ಅಮಾಚಿಯ ಅಂತ. ಎಂತೆ ಅಮಾಚಿಯ. ಓಕೆ, ಅಮ್ಮಾಜಿ ಎಂಬುದಾಗಿ. ಅಮ್ಮಾಜಿಯನ ತಂದೆ ಎಜಿಕೆ ಎಂಬುದಾಗಿ. ಓಕೆ, ತನ್ನ ತಂದೆ ಹೆಸರು ಅಮ್ಮಾಜಿಯ, ಆತ ತಾತನ ಹೆಸರು ಎಜಿಕಿಯ. ಇವರು ಮೂವರಲ್ಲಿ ಎಜಿಕಿನ ಒಂದು ಹೆಸರಿನ ಅರ್ಥ ಏನೆಂದರೆ ದೇವರು ನನ್ನನ್ನು ಬಲಪಡಿಸುವ ಆತನೆಂಬುದಾಗಿ. ಅಮಾಜಿಯನ ಹೆಸರಿನ ಅರ್ಥ ಏನೆಂದರೆ ದೇವರು ನನಗೆ ಸಹಾಯ ಮಾಡುವ ಆತನೆಂಬುದಾಗಿ. ಉಜ್ಜಿಯನ ಒಂದು ಹೆಸರಿನ ಅರ್ಥ ಏನೆಂದರೆ ದೇವರು ನನ್ನನ್ನು ಬಲಪಡಿಸುವ ಆತನೆಂಬುದಾಗಿ. ಉಜ್ಜಿಯನೊಬ್ಬ ದೈವಿಕವಾದ ಅರಸನು. ಇವರು ಮೂವರು ಕೂಡ ದೈವಿಕವಾದ ಮನುಷ್ಯರೇ. ಯಹೂದ್ಯದ ಒಂದು ರಾಜ್ಯದಲ್ಲಿ ಇದ್ದಂಥ ಅರಸರುಗಳಲ್ಲಿ ಇವರೆಲ್ಲರೂ ಕೂಡ ದೇವರಿಗೆ ಭಯಪಟ್ಟಂಥ ಅರಸರು. ಆದರೆ ಇವ್ರ ಮೂರಲ್ಲೂ ಕೂಡ ಇದ್ದಂಥ ಒಂದು ಕಾಮನ್ ಲೋಪ ಏನಂದರೆ ಅವರ ಅಂತ್ಯಕಾಲ ಅಷ್ಟು ಶ್ರೇಷ್ಠವಾಗಿರಲಿಲ್ಲ. ಅವರ ಪ್ರಾರಂಭ ಕಾಲ ಚೆನ್ನಾಗಿತ್ತು. ಮಾಡಿದಾಗ ಅವರ ಆತ್ಮೀಯ ಜೀವನ ಪ್ರಾರಂಭ ಮಾಡಿದಾಗ ಭಾಳ ನಂಬಿಕೆಯಿಂದ, ದೀನತೆಯಿಂದ, ದೇವರ ಭಕ್ತಿಯಿಂದ, ದೇವರನ್ನು ಅವಲಂಬಿಸಿಕೊಂಡು ಅವರು ತಮ್ಮ ಆತ್ಮೀಯ ಜೀವನವನ್ನು ಪ್ರಾರಂಭಿಸಿದ್ರು. ಆದ ಕಾರಣ ದೇವರು ಅವರನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿದರು. ಆದರೆ ಎಲ್ಲೋ ಮಧ್ಯದಲ್ಲಿ ಕೊನೆಯ ಭಾಗದಲ್ಲಿ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡ ನಂತರ, ಅವರ ಜೀವನದಲ್ಲಿ ಯಶಸ್ವಿಯನ್ನು ಕಂಡ ನಂತರ, ಸಿರಿ ಸಂಪತ್ತು ಎಲ್ಲ ಬಂದ ನಂತರ, ಅವರ ಪ್ರಸಿದ್ಧಿಗೆ ಬಂದ ನಂತರ ಅವರು ದೇವರನ್ನು ಮರ್ತೋದ್ರು. ಅವರು ಲೋಕದ ಕಡೆಗೆ ತಿರುಗಿಕೊಂಡ್ರು, ಲೋಕದ ದೇವರುಗಳ ಕಡೆಗೆ ದೇವರ ಭಯವನ್ನು ಕಳ್ಕೊಂಡ್ರು. ಅಂಥ ಸಮಯದಲ್ಲಿ ಅವರ ಮುಕ್ತಾಯ ಶ್ರೇಷ್ಠವಾಗಿರಲಿಲ್ಲ. ಆ ಒಂದು ಪಾಠವನ್ನು ನಾವು ಇಲ್ಲಿ ಕಲಿಯೋದಕ್ಕೆ ಸಾಧ್ಯ. ನಮ್ಮ ಪ್ರಾರಂಭ ಯಾವ ರೀತಿ ಇತ್ತು ಅನ್ನೋದಕ್ಕಿಂತ ನಮ್ಮ ಮುಕ್ತಾಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾವು ಗಮನ ಇಟ್ಕೊಳ್ಬೇಕಾಗತ್ತೆ. ಪ್ರಾರಂಭ ಮಾಡೋದಕ್ಕಿಂತ ನಮ್ಮ ಮುಕ್ತಾಯ ಯಾವ ರೀತಿ ಮಾಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಕೂಡ ರನ್ನಿಂಗ್ ರೇಸ್ ಬಗ್ಗೆ ಗೊತ್ತು, ಬೇರೆ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಲ್ಲ. ಚಿಕ್ಕ ಮಕ್ಕಳೆಲ್ಲ ರನ್ನಿಂಗ್ ರೇಸ್ ಎಲ್ಲ ಓಡಿದ್ದೀರಾ? ನಿಮ್ಮ ಮಕ್ಕಳು ಓಡ್ತಾ ಇರ್ತಾರಲ್ಲ. ಸಾಧಾರಣವಾಗಿ ಎಲ್ಲ ಪಂದ್ಯದಲ್ಲೂ ಕೂಡ ಯಾವಾಗ ದೊಡ್ಡ ಜೋರು ಗಲಾಟೆ ಇರುತ್ತೆ ಈ ಸ್ಟೇಡಿಯಂ ಅಲ್ಲಿ? ಸ್ಟಾರ್ಟಿಂಗ್ ಅಲ್ಲಿ, ಲಾಸ್ಟ್ ಅಲ್ಲಿ. ಓಕೆ, ಒಂದು ರೇಸ್ ಗೆಟ್ ಸೆಟ್ ಗೋ ಅಂದಾಗ ಇಲ್ಲಿ ಸ್ಟೇಡಿಯಂ ಅಲ್ಲಿ ಕೂತ್ರೆ ಎಲ್ಲರೂ ಕೂಡ, ಸುತ್ತುವರೆದ ಜನರೆಲ್ಲರೂ ಕೂಡ ಜೋರಾಗಿ ವಿಜಿಲ್ ಹಾಕಿ ಚಪ್ಪಾಳೆ ತಡ್ತಾರೆ. ಓಕೆ,
ಕೊನೆಯಲ್ಲೂ ಕೂಡ ತಡ್ತಾರೆ. ಓಕೆ, ಪ್ರಾರಂಭದಲ್ಲಿ ಎಲ್ಲರಿಗೂ ತಡ್ತಾರೆ, ಕೊನೆಯಲ್ಲಿ ಎಲ್ಲರಿಗೂ ತಟ್ಟಲ್ಲ. ಓಕೆ, ಪ್ರಾರಂಭ ಮಾಡಿದಾಗ ಎಲ್ಲರೂ ಚೆನ್ನಾಗಿ ಪ್ರಾರಂಭ ಮಾಡ್ತೀವಿ. ಎಲ್ಲರೂ ನೋಡಿ ಆತ್ಮೀಯ ರಕ್ಷಣೆಗೆ ಬಂದಾಗ, ಸಭೆಗೆ ಬಂದಾಗ, ದೀಕ್ಷಾಸನ ಹೊಂದ್ಕೊಂಡಾಗ, ಅಭಿಷೇಕ ಪಡ್ಕೊಂಡಾಗ, ಸೇವೆ ಪ್ರಾರಂಭ ಮಾಡಿದಾಗ ಎಲ್ಲರೂ ಕೂಡ ನಾವು ಮೆಚ್ಚುತ್ತೇವೆ, ಎಲ್ಲರೂ ಕೂಡ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಬಟ್ ಕೊನೆಯದಾಗಿ ಅಪ್ರಿಷಿಯೇಟ್ ಮಾಡೋದು ಎಲ್ಲರಿಗೆ, ಯಾರಿಗೆ? ಎಲ್ಲರಿಗೂ ಮಾಡಲ್ಲ. ಯಾರು ಫೇತ್ಫುಲ್ ಆಗಿ ಫಿನಿಶ್ ಮಾಡ್ತಾರೋ, ಯಾರು ಗೆಲ್ತಾರೋ. ಅದಕ್ಕೆ ಪ್ರಕಟಣೆಯಲ್ಲಿ ನಾವು ಮತ್ತೊಂದು ಪದವನ್ನು ನೋಡ್ತಾನೆ ಇರ್ತಾರೆ, ಹೀ ಹೂ ಓವರ್ ಕಮ್ಸ್, ಯಾರು ಜೀವನ ಹೊಂದುತ್ತಾರೋ ಕೊನೆಯವರೆಗೂ ಅಂಥವರಿಗೆ ಜೀವಮಾಲೆಯು ಸಿದ್ಧವಾಗಿದೆ ಎಂಬುದಾಗಿ. ಅದು ಪ್ರೇರೆ, ಈ ಮುಂಜಾನೆ ವೇಳೆಯಲ್ಲಿ ನಾನು ನಿಮ್ಮನ್ನು ಪ್ರೋತ್ಸಾಹಪಡಿಸುವ ವಿಷಯ ಅಂದರೆ, ನಾವು ನಮ್ಮ ಆತ್ಮೀಯ ಜೀವನದ ಕೇವಲ ಒಂದು ಪ್ರಾರಂಭದ ಒಂದು ಕೆಲವು ದಿನಗಳಲ್ಲ, ಕೆಲವು ತಿಂಗಳಲ್ಲ, ಇದು ನಮ್ಮ ಜೀವನ ಪರ್ಯಂತ, ಜೀವನ ಕಾಲವಲ್ಲ. ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕು. ಒಪ್ಕೊಳ್ತೇನೆ, ಏರುಪೇರು ಇರುತ್ತೆ, ಸುಖ ದುಃಖ ಇರುತ್ತೆ, ಹೇಳೋದು ಬೀಳೋದಿರುತ್ತೆ, ಅವೆಲ್ಲ ಸಹಜ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂದರೂ ಕೂಡ ಅವೆಲ್ಲರ ನಡುವೆ ಕೊನೆಯವರೆಗೂ ನಾವು ದೇವರಿಗೆ ನಂಬಿಗಸ್ತರಾಗಿರಬೇಕೆಂಬುದಾಗಿ ನಾವು ದೃಢ ನಿರ್ಧಾರವನ್ನು ಮಾಡ್ಕೊಳ್ಬೇಕಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಈ ರಾಜನು ಯಾವ ರೀತಿಯಾಗಿ ಇದರ ಜೀವನದಲ್ಲಿ ಆ ಒಂದು ಬೆಳವಣಿಗೆ ಹೊಂದಿಕೊಂಡ. ಅನೇಕ ಸಾರಿ ಈ ಲೋಕದಲ್ಲೂ ಕೂಡ ಯಶಸ್ವಿ ಇದೆ, ದೇವರ ರಾಜ್ಯದಲ್ಲೂ ಕೂಡ ಯಶಸ್ವಿ ಇದೆ. ನಾವು ನಿಜವಾದ ಯಶಸ್ವಿ ಏನಂತ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಜವಾದ ಬೆಳವಣಿಗೆ ಅಂದರೆ ಏನು, ನಿಜವಾದ ಅಭಿವೃದ್ಧಿ ಅಂದರೆ ಏನು. ಈ ಲೋಕದಲ್ಲಿ ಎಂಥ ಒಬ್ಬ ವ್ಯಕ್ತಿಯನ್ನ ಸಕ್ಸಸ್ಫುಲ್ ವ್ಯಕ್ತಿ ಅಂತ ಹೇಳ್ತೇವೆ? ಒಳ್ಳೆ ಎಜುಕೇಶನ್ ಪಡ್ಕೊಂಡಿದ್ರೆ, ಒಂದು ಒಳ್ಳೆ ಕಾರ್ ಇದ್ದರೆ, ಒಳ್ಳೆ ಮನೆ ಇದ್ದರೆ, ಚೆನ್ನಾಗಿ ವಿದ್ಯಾಭ್ಯಾಸ ಇರುವುದಾದರೆ ಅಂಥವುಗಳನ್ನು ನೋಡಿ ಎಸ್ ಇದು ಸಕ್ಸಸ್ಫುಲ್ ಮ್ಯಾನ್, ಇದು ಸಕ್ಸಸ್ಫುಲ್ ವುಮೆನ್ ಅಂತ ಹೇಳ್ತೇವೆ, ಹೌದಾ? ಬಟ್ ದೇವರ ಚಿತ್ತದ ಅನುಸಾರವಾದ ಯಶಸ್ವಿ ಆ ರೀತಿ ಇರುತ್ತೆ. ಅವೆಲ್ಲ ಯಶಸ್ವಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾವು ಕೂಡ ನಮ್ಮ ಯಶಸ್ವಿ ಅಂದರೆ ಕಾರ್ ತಗೊಳ್ಳೋದು, ಮನೆ ಮಾಡೋದು, ಆಸ್ತಿ ಮಾಡೋದು, ಇವೇ ಯಶಸ್ವಿ. ಅಂದರೆ ಈ ಲೋಕದಲ್ಲಿರುವ ಯಶಸ್ವಿಗೂ ದೇವರ ರಾಜ್ಯದಲ್ಲಿ ದೇವರ ಕೊಡುವ ಯಶಸ್ವಿಗೆ ಏನು ವ್ಯತ್ಯಾಸ? ಅರ್ಥ ಆಗ್ತದೆ ಕೇಳಿದ ಪ್ರಶ್ನೆ ನಾನು. ನಮ್ಮ ಯಶಸ್ವಿ, ನಿಜವಾದ ಯಶಸ್ವಿ ಏನು? ಅವರು ಮಾಡ್ಕೊಂಡ್ರು, ನಾವು ಮಾಡ್ಕೊಂಡ್ವಿ, ಅದರಲ್ಲಿ ದೊಡ್ಡ ವ್ಯತ್ಯಾಸ. ನಮ್ಗಿಂತ ಚೆನ್ನಾಗಿದ್ದಾರೆ ಎಲ್ಲರೂ ಅಲ್ವಾ? ಬಟ್ ನಿಜವಾದ ಯಶಸ್ವಿ ಏನು? ದೇವರ ವಾಕ್ಯದ ಪ್ರಕಾರ ನೋಡ್ತೇವೆ, ನಿಜವಾದ ಯಶಸ್ವಿ ಅಂದರೆ ಯಾರು ದೇವರ ಚಿತ್ತವನ್ನು ಮಾಡಿ ಮುಗಿಸ್ತಾರೋ, ದೇವರ ಮೆಚ್ಚುಗೆಯಾಗಿ ಜೀವಿಸ್ತಾರೋ, ಅದು ನಿಜವಾದ ಯಶಸ್ವಿ. ಹಾಲೆಲೂಯಾ. ಆ ಒಂದು ಯಶಸ್ವಿಯಲ್ಲಿ ಕಾರ್ ತಗೋಬೋದು, ಬೈಕ್ ತಗೋಬೋದು, ಮನೆ ಮಾಡ್ಕೋಬೋದು, ಅನೇಕ ಅಕಾಂಪ್ಲಿಷ್ಮೆಂಟ್ಸ್ ಮಾಡ್ಕೋಬೋದು, ಒಳ್ಳೆಯದೇ, ದೇವರು ಕೊಡ್ತಾರೆ. ಬಟ್ ಅದೆಲ್ಲರ ಕೇಂದ್ರ ಬಿಂದು, ಸೆಂಟರ್ ಯಾರಾಗಿರ್ಬೇಕು? ದೇವರಾಗಿರ್ಬೇಕು, ದೇವರ ಚಿತ್ತವನ್ನು ಮಾಡೋದಾಗಿರ್ಬೇಕು. ಅನೇಕ ಸಾರಿ ವಿಶ್ವಾಸಿಗಳಲ್ಲೂ ಕೂಡ ನಾವೇನು ಮಾಡ್ತೇವೆ ಅಂದರೆ, ದೇವರು ನಮ್ಮ ಜೀವಿತದ ಕೇಂದ್ರ ಬಿಂದು ಆಗಿರದೆ ನಾವು ಕೂಡ ಲೋಕದವರ ಹಾಗೆ ಲೋಕದ ಆಸೆಗಳನ್ನು, ಲೋಕದ ವಸ್ತುಗಳ ಒಟ್ಟಿಗೆ, ಲೋಕದ ಯಶಸ್ಸಿಯ ಒಟ್ಟಿಗೆ ನಾವು ಓಡ್ತಾ ಇರ್ತೇವೆ. ಅದರಿಂದ ಭಾಳ ಅನಾಹುತಗಳಿಗೆ ನಾವು ಗುರಿ ಆಗ್ತೇವೆ. ದೇವರನ್ನ ನಾವು ಕಳ್ಕೊಳ್ಬೇಕಾಗತ್ತೆ, ದೇವರ ಪ್ರಸನ್ನತೆಯನ್ನ ನಾವು ಕಳ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಓದಿದಂಥ ವಾಕ್ಯದಲ್ಲಿ ನೋಡ್ತೇವೆ, ಉಜ್ಜಿಯನು ಎಲ್ಲಿಯವರೆಗೆ ದೇವರು ಹುಡುಕಿದ್ನೋ ಅಲ್ಲಿಯವರೆಗೆ ದೇವರ ಆತನ ಆಶೀರ್ವಾದ ಮಾಡಿದ್ರು. ಅಂದರೆ 3 ಕಾರ್ಯಗಳನ್ನು ನಾವು ನೋಡ್ತೇವೆ. ಮೊದಲನೇದು, ಉಜ್ಜಿಯನು ಏನೆಲ್ಲ ಮಾಡ್ದ? ದೇವರ ಅನುಸಾರವಾದ ಯಶಸ್ವಿಯನ್ನು ಹೊಂದ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕು ಅದನ್ನು ಇವತ್ತಿನ ಬಯಸ್ತಾ ಇದ್ದೇನೆ. ಆಮೇನ್. ದೇವರ ಅಭಿವೃದ್ಧಿಯನ್ನ ನಮ್ಮ ಜೀವನದಲ್ಲಿ ದೇವರು ಮಾಡಲಿರುವ ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಅಲ್ಲಿ ನೋಡ್ತೇವೆ, 3 ಓದ್ತೇವೆ. ಫಸ್ಟ್, ಈ ಪ್ಲೀಸ್ಡ್ ಗಾಡ್, ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸ್ತ. ಎರಡನೆಯದು, ಈ ಸಾಟ್ ಗಾಡ್, ಆತನ ದೇವರನ್ನ ಹುಡುಕಿದ. 3ನೇದು ನೋಡ್ತೇವೆ, ಆತ ದೇವರಿಗೆ ಭಯಪಟ್ಟು ಜೀವಿಸಂತ ವ್ಯಕ್ತಿ. 4ನೇದು ನೋಡ್ತೇವೆ, ಇವೆಲ್ಲ ಮಾಡೋದಕ್ಕೊಂದು ಕಾರಣ ಇತ್ತು. ಈ ಹ್ಯಾಡ್ ಎ ಗಾಡ್ಲಿ ಮೆಂಟರ್. ಆತನ ಹೆಸರು ಜಕರಯ್ಯ ಎಂಬುದಾಗಿ. ಅದೆಲ್ಲ ನೀವು ಎಷ್ಟು ಜನ ಗಮನಿಸಿದ್ರೆ ಗೊತ್ತಿಲ್ಲ ಆ ವಾಕ್ಯದಲ್ಲಿ. ಮುದ್ದೆ ಓದ್ತಾ ನೋಡೋಣ. ಮೊದಲನೆಯದು, ಈತನು ಉಜ್ಜಿಯನು ತನ್ನ ಜೀವನದಲ್ಲಿ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಕಾರಣ ಏನಂದ್ರೆ ಆತನ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸಿದ. ಹಾಲೆಲೂಯಾ. ಸೊ ನಮ್ಮ ಜೀವನದಲ್ಲಿ ನಾವು ದೇವರ ಆಶೀರ್ವಾದ ಪಡ್ಕೊಳ್ಬೇಕಂದ್ರೆ ನಾವು ಎಂಥ ಜೀವಿತವನ್ನು ಜೀವಿಸಬೇಕು? ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಬೇಕು. ಅನೇಕ ಸಾರಿ ನಾವು ಯಾವ ರೀತಿ ಇರ್ತೇವೆ ಅಂದರೆ, ದೇವರಿಂದ ಆಶೀರ್ವಾದ ಬೇಕು, ಯಶಸ್ವಿ ಬೇಕು, ಬೆಳವಣಿಗೆ ಬೇಕು, ಅಭಿವೃದ್ಧಿ ಬೇಕು. ಆದರೆ ದೇವರಿಗೆ ಮೆಚ್ಚುಗೆಯಾದ ಜೀವಿತನ ಜೀವಿಸೋದಕ್ಕೆ
ನಾವು ತಯಾರಿರೋದಿಲ್ಲ, ಸಿದ್ಧವಾಗಿರೋದಿಲ್ಲ. ಆಶೀರ್ವಾದ ಬೇಕು, ಅದ್ಭುತ ಬೇಕು, ಸ್ವಸ್ಥತೆ ಬೇಕು, ಎಲ್ಲ ಬೇಕು. ಬಟ್ ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸೋದಕ್ಕೆ ಸಿದ್ಧವಾಗಿರಲ್ಲ. ಆದರೆ ಇವತ್ತು ದೇವರ ವಾಕ್ಯನ ಕೇಳ್ತಿರ್ತಕ್ಕಂಥ ನಾವು ನಮ್ಮ ಜೀವಿತವನ್ನು ಕೆಲವು ನಿಮಿಷಗಳು ಪರೀಕ್ಷಿಸ್ಕೊಳ್ಬೇಕಾಗತ್ತೆ. ನಾನು ಜೀವಿಸಿರುವ ಜೀವಿತವು ದೇವರಿಗೆ ಮೆಚ್ಚುಗೆ ಆಗಿದೆಯಾ? ದೇವರಿಗೆ ಮೆಚ್ಚುಗೆ ಆಗೋ ಜೀವಿತ ಅಂದರೆ ಏನು? ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವಂಥದ್ದು. ನಾವು ಮಾತನಾಡುವಂಥ ಮಾತುಗಳು, ನಾವು ಮಾಡುವಂಥ ಕಾರ್ಯಗಳು, ನಮ್ಮ ಎಲ್ಲ ಚಟುವಟಿಕೆಗಳು, ನಮ್ಮ ಯೋಚನೆಗಳು, ನಮ್ಮ ಕೆಲಸಗಳು, ಇವೆಲ್ಲವೂ ಕೂಡ ದೇವರ ದೃಷ್ಟಿಗೆ ಸರಿ ಬೀಳುವಂಥ ಕಾರ್ಯಗಳ ಅಲ್ವಾ ಅನ್ನೋದನ್ನು ನಾವು ಪರಿಶೀಲಿಸ್ಕೊಳ್ಬೇಕಾಗತ್ತೆ. ಆಮೇನ್, ಹಲ್ಲೆಲೂಯಾ. ಕೆಲವೊಮ್ಮೆ ದೇವರನ್ನ ಮೆಚ್ಚಿಸ್ಕೋಬೇಕಂದ್ರೆ ನಮ್ಮನ್ನು ನಾವು ನೋಯಿಸ್ಕೊಳ್ಬೇಕಾಗತ್ತೆ. ನ್ಯಾಚುರಲಿ ನಮಗೆಲ್ಲ ಏನಂದರೆ ಶರೀರದ ಭಾವಗಳನ್ನು ಪೂರೈಸ್ಕೊಳ್ಳೋದಕ್ಕೆ ನಾವು ಬಯಸ್ತೇವೆ. ನಮ್ಗೇನು ಇಷ್ಟನೋ, ನಮಗೇನು ತೃಪ್ತಿ ಕೊಡುತ್ತೋ, ಏನು ಸಂತೋಷ ಕೊಡುತ್ತೋ ಅದನ್ನು ನಾವು ಮಾಡೋಕ್ಕೆ ಬಯಸ್ತೇವೆ. ಕೆಲವೊಂದು ಅದು ದೇವರಿಗೆ ಮೆಚ್ಚುಗೆ ಆಗದ ಕಾರ್ಯಗಳಿರ್ಬೋದು. ಅಂಥ ಕಾರ್ಯಗಳನ್ನು ನಾವು ತ್ಯಜಿಸೋದಕ್ಕೆ ಸಿದ್ಧವಾಗಿದ್ದೀಯಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ, ಮೊದಲನೇದು. ಎರಡನೇದು, ಕೆಲವೊಮ್ಮೆ ದೇವರನ್ನ ಮೆಚ್ಚಿಸೋದಕ್ಕೋಸ್ಕರ ಜನರ ಮೆಚ್ಚುಗೆಯನ್ನು ನಾವು ಕಳ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವು ಸಿದ್ಧವಾಗಿರಬೇಕು. ಅನೇಕ ಜನರನ್ನ ಮೆಚ್ಚಿಸೋದಕ್ಕೆ ನಾವು ಪ್ರಯತ್ನಿಸ್ತೇವೆ. ಆದರೆ ಜನರು ನಮ್ಮನ್ನು ಮಾಡುವಂಥ ಹೇಳುವಂಥ ಕಾರ್ಯಗಳು ಅದು ದೇವರಿಗೆ ಮೆಚ್ಚುಗೆ ಆಗದ ಕಾರ್ಯಗಳಿರ್ಬೋದು. ಆದರೆ ನಾವು ಯಾವಾಗ ದೇವರನ್ನ ಮೆಚ್ಚಿಸೋದಕ್ಕೆ ತೀರ್ಮಾನ ಮಾಡ್ತೇವೋ ಆಗ ಜನರ ಮೆಚ್ಚುಗೆಯನ್ನು ನಾವು ಕಳ್ಕೊಳ್ಳೋಕ್ಕೂ ಕೂಡ ಕೆಲವೊಮ್ಮೆ ಸಿದ್ಧವಾಗಿರಬೇಕು. ಅಂದರೆ ಕೆಲವೊಮ್ಮೆ, ಎಲ್ಲ ಸಮಯದಲ್ಲ, ಕೆಲವೊಮ್ಮೆ ತಂದೆ ತಾಯಿಗಳಿರ್ಬೋದು, ಗಂಡ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಯಾರೇ ಆಗಲಿ ದೇವರಿಗೆ ಮೆಚ್ಚುಗೆ ಆಗದ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಪ್ರೇರೇಪಿಸುವಾಗ ಅಂಥ ಸಮಯದಲ್ಲಿ ನಾವು ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡು ನಾನು ಇವೆಲ್ಲರಿಗಿಂತ ದೇವರನ್ನ ಮೆಚ್ಚಿಸೋದಕ್ಕೆ ನಾನು ಮುಂದಾಗ್ತೇನೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಆಮೇನ್. ಯಜ್ಜನಿಗೆ ದೇವರ ಅಭಿವೃದ್ಧಿ ಬೇಕು, ಉಜ್ಜಯನಾಗಿ ಯಜ್ಜನ ಆಶೀರ್ವಾದ ಹೊಂದಬೇಕು ಅಂದರೆ ಏನು ತೀರ್ಮಾನ ತೆಗೆದುಕೊಳ್ಬೇಕು ನೀವು? ನನ್ನ ಜೀವಿತವನ್ನು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸ್ತೇನೆ ಎಂಬ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ತೆಗೆದುಕೊಳ್ತೀರಾ ಅದನ್ನು? ಹಲ್ಲೆಲೂಯಾ. ಅದು ಸುಲಭ ಅಲ್ಲ. ನಿಮ್ಮ ಯೋಚನೆ, ಪ್ರತಿಯೊಂದು ಯೋಚನೆ ದೇವರಿಗೆ ಮೆಚ್ಚುಗೆ ಆಗಿದೆಯಾ? ಒಬ್ಬ ಕೀರ್ತನೆಗಳನ್ನು ಹೇಳ್ತಾನೆ, ಲಾರ್ಡ್ ಲೆಟ್ ದ ಮೆಡಿಟೇಷನ್ ಆಫ್ ಮೈ ಹಾರ್ಟ್ ಅಂಡ್ ದ ವರ್ಡ್ಸ್ ಆಫ್ ಮೈ ಮೌತ್ ಬಿ ಪ್ಲೀಸಿಂಗ್ ಅಂಟು ಯು. ದೇವರೇ, ನನ್ನ ಬಾಯ ಮಾತು, ನನ್ನ ಹೃದಯದ ಆಲೋಚನೆ ನಿನಗೆ ಮೆಚ್ಚುಗೆ ಆಗಿರಲಿ. ಆವಾಗ ಮಾತ್ರ ದೇವರ ಕೃಪೆ, ದೇವರ ದಯೆ, ದೇವರ ಆಶೀರ್ವಾದನ ಹೊಂದ್ಕೊಳ್ಳೋಕ್ಕೆ ಸಾಧ್ಯ. ಈ ಮುಂಜಾನೆ ವೇಳೆ ಆ ತೀರ್ಮಾನ ನೀವು ತೆಗೆದುಕೊಂಡ್ರೆ, ದೇವರೇ ನಾನು ನಿನಗೆ ಮೆಚ್ಚುಗೆಯಾದ ಜೀವಿತನ ಜೀವಿಸ್ತೇನೆ. ಪಾಪ ತುಂಬಿದ ಲೋಕದಲ್ಲಿ ಜೀವಿಸ್ತಾ ಇದ್ದೇನೆ, ಸುತ್ತೂರು ಎಲ್ಲ ಕೂಡ ಪಾಪದ ಜನರೊಟ್ಟಿಗೆ ಜೀವಿಸ್ತಾ ಇದ್ದೇನೆ. ಆದರೂ ಕೂಡ ಅದರ ನಡುವೆ ಕೂಡ ನಾನು ನಿನಗೆ ಮೆಚ್ಚುಗೆಯಾದ ಜೀವಿತನ ಜೀವಿಸ್ತೇನೆ ಎಂಬ ತೀರ್ಮಾನ ತೆಗೆದುಕೊಂಡ್ರೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಯಾವುದೇ ಅಳತೆನೇ ಇರೋದಿಲ್ಲ. ಲಿಮಿಟ್ಲೆಸ್ ಬ್ಲೆಸ್ಸಿಂಗ್, ಇದು ರಹಸ್ಯ. ದೇವರ ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ದೇರ್ ಇಸ್ ನೋ ಲಿಮಿಟ್ ಟು ವಾಟ್ ಗಾಡ್ ಕ್ಯಾನ್ ಡೂ ಇನ್ ಯೋರ್ ಲೈಫ್. ನಿಮ್ಮ ಜೀವನದಲ್ಲಿ ಎಷ್ಟರವರೆಗೆ ದೇವರು ಆಶೀರ್ವಾದ ಮಾಡ್ತಾರೆ ಅಂದರೆ ಅದಕ್ಕೆ ಯಾವುದೇ ಹಂತಿರೋದಿಲ್ಲ, ಯಾವುದೇ ಸರಿಯೋದಿರೋದಿಲ್ಲ. ಈ ಒಂದು ತೀರ್ಮಾನವನ್ನು ನೀವು ತೆಗೆದುಕೊಳ್ಳೋದಾದರೆ. ಆಮೇನ್, ಹಲ್ಲೆಲೂಯಾ. ಎರಡನೇದು ಅರಸನ ಏನು ಮಾಡಿದ ಅಂದರೆ, ಈ ಸಾಟ್ ಗಾಡ್, ಆತನ ದೇವರನ್ನ ಹುಡುಕಿದ. ಪಕ್ಕದಲ್ಲಿ ನೋಡಿ ಹೇಳಿ, ದೇವರನ್ನು ಹುಡುಕಿರಿ ಎಂಬುದಾಗಿ. ಯಾವಾಗ ನಾವೇನಾದ್ರೂ ಹುಡುಕೋದು? ಒಂದು ಕಳೆದೋದಾಗ, ಇನ್ನೊಂದು ಬೇಕಾದಾಗ, ಇನ್ನೊಂದು ಯಾವುದು ಬಹಳ ಇಂಪಾರ್ಟೆಂಟ್. ಓಕೆ, ಕೆಲವೊಂದು ಕಳೆದೋದಾಗ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂದರೆ ಹುಡುಕಲ್ಲ. ಯಾವುದೋ ಒಂದು ಸೇಫ್ಟಿ ಪಿನ್ ಬಿತ್ತು ಅನ್ಕೊಳ್ಳಿ, ಸ್ವಲ್ಪ ಹೊತ್ತು ಹುಡುಕ್ತೀರಾ, ಸಿಕ್ಕಿಲ್ಲ ಅಂದರೆ ಹೋಗ್ತೀರಿ, ಇನ್ನೊಂದು ಸೇಫ್ಟಿ ಪಿನ್ ತೊಗೊಳ್ತೀರಾ. ಅದೇ ನಿಮ್ಗೆ ಗೋಲ್ಡ್ ರಿಂಗ್ ಬಿದ್ದರೆ ಎಲ್ಲ ರೂಮ್ಗಳೆಲ್ಲ ಲೈಟ್ಸ್ ಹಾಕಿ ಪೊರ್ಕೆ ತೊಗೊಂಡು ಸಿಗೋವರೆಗೂ ಬಿಡೋದಿಲ್ಲ. ಯಾಕೆ? ಅದು ಇಂಪಾರ್ಟೆಂಟ್. ಯಾವುದೋ ಒಂದು ಸಿಂಪಲ್ ಪೇಪರು ನಿಮ್ಮನೆ ಕಳೆದೋದ್ರೆ ಅಷ್ಟು ಹುಡುಕಲ್ಲ ನೀವು. ನಿಮ್ಮ ಆಧಾರ್ ಕಾರ್ಡೋ, ವೋಟರ್ ಐ ಡಿ ಕಾರ್ಡೋ, ಇಲ್ಲ ನಿಮ್ಮ ಪಾಸ್ಪೋರ್ಟ್ ಕಳೆದೋದ್ರೆ. ಸೊ ದೇವರನ್ನ ಯಾಕೆ ಹುಡುಕ್ತೀವಿ ಅಂದ್ರೆ, ಒಂದು ವೇಳೆ ದೇವರ ಸಂಬಂಧವನ್ನು ಕಳ್ಕೊಂಡಿರೋದಾದರೆ, ದೇವರ ಅನ್ಯೋನ್ಯತೆಯನ್ನು ನಾವು ಕಳ್ಕೊಂಡಿರೋದಾದರೆ, ದೇವರ ಸಹವಾಸನ ಕಳ್ಕೊಂಡಿರೋದಾದರೆ, ದೇವರ ಅಭಿಷೇಕವನ್ನು ಕಳ್ಕೊಂಡಿರೋದಾದರೆ, ದೇವರ ಆಶೀರ್ವಾದನ ಕಳ್ಕೊಂಡಿರೋದಾದರೆ, ದೇವರ ತಲಾಂತರನ ಕಳ್ಕೊಂಡಿರೋದಾದರೆ ನಾವು ಹುಡುಕ್ಬೇಕು, ಮತ್ತೆ ಅದನ್ನು ಪಡ್ಕೋಬೇಕು. ಹಲ್ಲೆಲೂಯಾ. ಅಥವಾ ಎರಡನೇದು,
ಯಾವಾಗ ವೆನ್ ವಿ ಕನ್ಸಿಡರ್ ದಟ್ ಆಸ್ ವೆರಿ ಇಂಪಾರ್ಟೆಂಟ್, ಅದು ಭಾಳ ಪ್ರಾಮುಖ್ಯ ನಮ್ಮ ಜೀವನದಲ್ಲಿ. ಇವತ್ತು ನಾವು ಹಾಡಿದ್ವಿ, ನೀನೇ ನೀನೇ ನನಗೆ ಬೇಕು, ನೀನೇ ನೀನೇ ನನಗೆ ಸಾಕು. ಸಾಕ ದೇವರು? ಏನು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ? ಜನರು ಪ್ರತಿಯೊಬ್ಬರು ಕೂಡ, ಲೋಕದಲ್ಲಿ ಎಲ್ಲರೂ ಕೂಡ, ನಿಮ್ಮ ಜೊತೆ ಇರೋ ಜನರೆಲ್ಲರೂ ಕೂಡ ಅವ್ರ ಜೀವನ ಹುಡುಕ್ತಾ ಇದ್ದಾರೆ. ಏನು ಹುಡುಕ್ತಾ ಇದ್ದಾರೆ ಅವರು? ಹಣವನ್ನು ಹುಡುಕ್ತಾ ಇದ್ದಾರೆ, ಹೆಚ್ಚಾಗಿ ಹಣ ಮಾಡಬೇಕು ಅಂತ. ಯಶಸ್ವಿ ಹುಡುಕ್ತಾ ಇದ್ದಾರೆ, ನಾನು ಕೂಡ ಜೀವನ ಸಾಧನೆ ಮಾಡಬೇಕು ಅಂತ. ಸಂತೋಷ, ಸಮಾಧಾನ, ಪ್ರೀತಿಯನ್ನು ಹುಡುಕ್ತಾ ಇದ್ದಾರೆ ಕೆಲವರು. ಅವ್ರ ಜೀವನದಲ್ಲಿ ಸಂತೋಷ ಇಲ್ಲ, ಸಮಾಧಾನ ಇಲ್ಲ, ಪ್ರೀತಿ ಇಲ್ಲ, ಅದನ್ನು ಹುಡುಕ್ತಾ ಇದ್ದಾರೆ. ಅವೆಲ್ಲ ಇಂಪಾರ್ಟೆಂಟ್ ಎಂಬುದು ಹುಡುಕ್ತಾ ಇದ್ದಾರೆ. ಓಕೆ, ತಪ್ಪೇನೇ ಇಲ್ಲ. ಬಟ್ ನಮಗೆ ಯಾವ್ದು ಇಂಪಾರ್ಟೆಂಟ್? ನಮ್ಗೆ ನಿಜವಾಗ್ಲೂ ದೇವರೇ ಇಂಪಾರ್ಟೆಂಟ್ ಅಂದರೆ ನಾವು ಯಾರು ಹುಡುಕ್ತೇವೆ? ಬಟ್ ನಿಜವಾಗ್ಲೂ ಇವತ್ತು ನಿಮ್ಮನ್ನ ಪ್ರಶ್ನೆ ಕೇಳೋದಾದ್ರೆ, ನೀವೆಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಕೆಲ ನಿಮಿಷಗಳು ಯೋಚನೆ ಮಾಡಿದ್ರೆ ಏನನ್ನು ಹುಡುಕ್ತಾ ಇದ್ದೀರಾ? ಯಾವುದ್ರ ಹಿಂದೆ ನಿಮ್ಮ ಜೀವನದಲ್ಲಿ ಓಡ್ತಾ ಇದ್ದೀರಾ? ನಿಜವಾಗ್ಲೂ ಹೇಳಕ್ ಸಾಧ್ಯನಾ? ನಾನು ದೇವರೇ ನನ್ನ ಜೀವನದಲ್ಲಿ ಇಂಪಾರ್ಟೆಂಟು, ನಾನು ದೇವರನ್ನು ಹುಡುಕ್ತಾ ಇದ್ದೀನಿ ಅಂತ ಹೇಳಕ್ ಸಾಧ್ಯನಾ ನೀವು? ಆಗತ್ತಾ? ಯೋಚನೆ ಮಾಡಿ. ಅಂದ್ರೆ ನಾವು ದೇವರನ್ನ ಇಂಪಾರ್ಟೆಂಟ್ ಅಂತ ನಾವು ಬಾಯಲ್ಲಿ ಅರಿಕೆ ಮಾಡ್ತಾ ಇದ್ದೇವೆ, ಬಟ್ ಆಕ್ಚುಲಿ ಈಸ್ ನಾಟ್. ನಮ್ಮ ಹೃದಯದಲ್ಲಿ ತುಂಬ ಬೇರೆ ಒಂದು ಇಂಪಾರ್ಟೆಂಟ್. ನೀವು ಯಾವುದರ ಮೇಲೆ ನಿಮ್ಮ ಗಮನ ನೀಡ್ತಾ ಇದ್ದೀರಾ, ಯಾವುದರ ಮೇಲೆ ನೀವು ಹುಡುಕ್ತಾ ಇದ್ದೀರಾ, ಯಾವುದಕ್ಕೆ ನೀವು ಪ್ರಯಾಸ ಪಡ್ತಾ ಇದ್ದೀರಾ, ಅದು ನಿಮಗೆ ತಿಳಿಯಪಡಿಸುತ್ತೆ ನಿಮ್ಮ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಎಂಬುದಾಗಿ. ದೇವ್ರ ಇಂಪಾರ್ಟೆಂಟ್ ಅಂದರೆ ಪ್ರಾರ್ಥನೆ ಮಾಡ್ತೀರಾ, ದೇವ್ರ ವಾಕ್ಯ ಓದ್ತೀರಾ, ಸಭೆಗೆ ಬರ್ತೀರಾ, ಸೇವೆ ಮಾಡ್ತೀರಾ, ನಿತ್ಯತ್ವದ ಕಾರ್ಯಗಳ ಮೇಲೆ ನಿಮ್ಮ ಗಮನವನ್ನು ಇಡ್ತೀರಾ, ಮೇಲಿರೋ ವಸ್ತುಗಳ ಮೇಲೆ ನಿಮ್ಮ ಗಮನ ಇರುತ್ತೆ. ದೇವರೇ ನಿಮಗೆ ಇಂಪಾರ್ಟೆಂಟ್ ಅಂದರೆ ಬಾಯಲ್ಲಿ ದೇವ್ರ ಇಂಪಾರ್ಟೆಂಟ್ ಅಂತ ಹೇಳ್ಕೋಬಹುದು, ಬಟ್ ಆರ್ ವಿ ಡೂಯಿಂಗ್ ಇಟ್? ಸೊ ಈ ರಾಜನ್ ಮಾಡ್ದ, ಆಸ್ ಲಾಂಗ್ ಆಸ್ ಈ ಸಾಟ್ ದ ಲಾರ್ಡ್, ಎಲ್ಲಿಯವರೆಗೆ ಈ ಅರಸನು ದೇವರನ್ನ ಹುಡುಕಿದನೋ ಅಲ್ಲಿಯವರೆಗೆ ದೇವರು ಆತನನ್ನ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯಾ. ನಮ್ಮ ಜೀವನದಲ್ಲೂ ಕೂಡ ಎಲ್ಲಿಯವರೆಗೆ ನಾವು ದೇವರನ್ನ ಹುಡುಕ್ತೀವೋ ಅಲ್ಲಿಯವರೆಗೆ ನಾವು ಆಶೀರ್ವಾದ ಹೊಂದ್ತೇವೆ. ಇವೆರಡೂ ಮಾಡೋದಕ್ಕೆ ಆತ ಮೊದಲನೇದು ಏನು ಮಾಡಿದ್ವಿ? ಅದನ್ನು ದೇವರನ್ನು ಮೆಚ್ಚಿಸಿದಂಥ ವ್ಯಕ್ತಿ, ಎರಡನೇದು ದೇವರನ್ನು ಹುಡುಕಿದಂಥ ವ್ಯಕ್ತಿ. ಇವೆರಡೂ ಮಾಡೋಕ್ಕೊಂದು ಕಾರಣ ಇತ್ತು. ಏನದು? ಈ ಹ್ಯಾಡ್ ಎ ಗಾಡ್ಲಿ ಮೆಂಟರ್. ಜಕರಾಯ ಎಂಬ ವ್ಯಕ್ತಿ, ಆ ವಾಕ್ಯನ ಜನ ಓದಿದ್ರೆ ಗೊತ್ತಿಲ್ಲ, ಮತ್ತೆ ನೋಡಿಬೇಕಂದ್ರೆ ನಿಮ್ಗೆ ತೋರಿಸ್ತೇನೆ. ನಾನು ಹೇಳಿದ ಮೇಲೆ ನಂಬಿಕೆ ಇಲ್ಲ ಅಂದರೆ 5ನೇ ವಾಕ್ಯ ನೋಡಿ. ದೈವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರಿಯನ ಜೀವಮಾನ ಕಾಲದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡನು. ಅರ್ಥ ಏನಂದ್ರೆ, ಈ ಅರಸನಿಗೆ ಒಬ್ಬ ದೈವಿಕವಾದ ಗುರು ಇದ್ರು, ಒಬ್ಬ ಗಾಡ್ಲಿ ಮೆಂಟರ್ ಇದ್ರು. ಓಕೆ, ನಮ್ಮ ಜೀವನದಲ್ಲಿ ಆ ಒಂದು ಗ್ರಹಿಸುವಿಕೆ ನಮಗೆ ಬೇಕು. ನಮ್ಮ ಆತ್ಮೀಯ ಜೀವನದಲ್ಲಿ ನಡೆಸೋದಕ್ಕೆ, ನಂಬಿಕೆ ಜೀವನದಲ್ಲಿ ನಡೆಸೋದಕ್ಕೆ ನಮಗೆ ಯಾರಾದರೂ ದೈವಿಕವಾದ ಒಬ್ಬ ವ್ಯಕ್ತಿಯ ಸಹಾಯ ಬೇಕು ಅನ್ನೋ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ಯಾವ ರೀತಿ ನಾವು ಜೀವಿಸ್ತಾ ಇದೀವಿ ಅಂದರೆ, ಎಲ್ಲ ಕೂಡ ಸ್ವ ಅವಲಂಬಿಸಿಕೊಳ್ಳುವಂಥ ಜೀವನ. ನಾವು ಯಾರ ಮೇಲೆ ಡಿಪೆಂಡ್ ಆಗೋಕ್ಕೆ ಇಷ್ಟಪಡೋದಿಲ್ಲ. ವಿ ಆರ್ ಸೆಲ್ಫ್ ರಿಲಯಂಟ್ ಪೀಪಲ್. ಏನೇ ಪ್ರಶ್ನೆ ಬೇಕು, ಏನೇ ಸೊಲ್ಯೂಷನ್ ಬೇಕಂದ್ರೆ ಫಸ್ಟ್ ಎಲ್ಲಿ ಹೋಗ್ತೇವೆ? ಎಲ್ಲ ಡೂ ಇಟ್ ಯುವರ್ ಸೆಲ್ಫ್ ಅಂತ ಇರುತ್ತಲ್ಲ ವಿಡಿಯೋಸ್, ಅದಕ್ಕೆ ಹೋಗಿ ನೋಡ್ತೇವೆ. ಅಥವಾ ಗೂಗಲ್, ಚಾಟ್ GPT, ಓಕೆ, ಇನ್ನೇನಿದೆ, ನಮ್ಗೆ ಏನೇ ಪ್ರಶ್ನೆ ಬೇಕು, ಏನೇ ಕ್ವಶನ್ ಇದ್ರು, ಏನೇ ಡೌಟ್ ಇದ್ರು ಎಲ್ಲಿ ಹೋಗ್ತೇವೆ ನಾವು? ಯಾರನ್ನ ಕೇಳಕ್ಕೆ ಇಷ್ಟ ಇಲ್ಲ. ನಾವು ಅದು ಮಾಡಬಾರ್ದು ಅಂತ, ತಪ್ಪು ಅಂತ ಹೇಳ್ತಾ ಇಲ್ಲ. ಓಕೆ, ಬಟ್ ನಮ್ಮ ಜೀವನದಲ್ಲಿ ನಾವು ಹಾದು ಹೋಗುವಂಥ ಅನೇಕ ಪರಿಸ್ಥಿತಿಗಳಿಗೆ ಗೂಗಲ್ ಈಸ್ ನಾಟ್ ಯುವರ್ ಆನ್ಸರ್, ಚಾಟ್ GPT ಈಸ್ ನಾಟ್ ಯುವರ್ ಆನ್ಸರ್. ಯು ಕೆನಾಟ್ ಡೂ ಇಟ್ ಯುವರ್ ಸೆಲ್ಫ್. ಅನೇಕ ಸಂಗತಿಗಳನ್ನು ನಿಮ್ಮ ಜೀವನದಲ್ಲಿ ನಿಮ್ಮ ಕೈಯಲ್ಲಿ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂತ ಒಂದು, ಅದಕ್ಕೆ ನಾವು ಗುರುತಿಸಬೇಕು. ವಿ ನೀಡ್ ಎ ಗಾಡ್ಲಿ ಮೆಂಟರ್. ಅನೇಕರು ತಮ್ಮ ಜೀವಿತದಲ್ಲಿ ಯಾರನ್ನು ಕೂಡ ದೈವಿಕವಾದ ವ್ಯಕ್ತಿಗಳು ಅವ್ರ ಮೇಲೆ ವಿಚಾರಿಸೋದಕ್ಕೋಗಿ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಯಾಕೆ? ಬಿಕಾಸ್ ವೆನ್ ಯು ಹ್ಯಾವ್ ಎ ಗಾಡ್ಲಿ ಮೆಂಟರ್ ಯು ಹ್ಯಾವ್ ಟು ಬಿಕಮ್ ವಲ್ನರಬಲ್. ನಿಮ್ಮ ಒಂದು ಕೊರತೆಗಳು, ನಿಮ್ಮ ಒಂದು ಲೋಪಗಳೆಲ್ಲ ಕೂಡ ಗೊತ್ತಾಗತ್ತೆ. ನಾವೆಲ್ಲರೂ ಕೂಡ ನೋಡೋಕ್ಕೆ ಎಲ್ಲ ಚೆನ್ನಾಗಿದ್ದೀವಿ, ನಾವೆಲ್ಲ ಕೂಡ ಪರ್ಫೆಕ್ಟ್, ಕಂಪ್ಲೀಟ್, ಯಾವುದೇ ಲೋಪ ಇಲ್ಲ ಅಂತ ನಾವೇ ಹೊರಗಡೆಯಿಂದ ತೋರ್ಪಡಿಸ್ಕೊಳ್ಳೋಕ್ಕೆ ನಾವು ಬಯಸ್ತೇವೆ ಹೊರತು, ಯಾರೊಬ್ಬರ ಹತ್ರ ಹೋಗಿ ನನ್ನ ಸ್ವಲ್ಪ ವೀಕ್ನೆಸ್ ಇದೆ, ಸ್ವಲ್ಪ ಪಾಪದಲ್ಲಿ ನಾನು ಕಷ್ಟಪಡ್ತಾ ಇದ್ದೀನಿ, ಅದನ್ನು ಜಯಿಸೋದಕ್ಕೆ ಮನೆಯಲ್ಲಿ ಈ ರೀತಿ ಇದೆ, ಸ್ವಲ್ಪ ಪ್ರೇಯರ್ ಮಾಡಿ, ದೇವ್ರ ವಾಕ್ಯ ಏನು ಹೇಳುತ್ತೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀವ? ಯಾರಾದರೂ ಹೇಳ್ಕೊಂಡಿದ್ದೀರಾ? ಯಾಕೆ ಹೇಳ್ಕೊಂಡಿಲ್ಲ? ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ವಾ? ಲೋಪ ಇಲ್ವಾ? ಬಟ್ ಹೇಳ್ಕೊಂಡಿಲ್ಲ. ಯಾಕೆ ಹೇಳ್ಕೊಂಡಿಲ್ಲ? ಇಷ್ಟ ಇಲ್ಲ, ಅದಕ್ಕೆ ಇದ್ದಂಗೆ ಇದ್ದೀರಾ. ಅರ್ಥ ಆಗ್ತಾ ಇದೆಯಾ? ದಿಸ್ ಆರ್ ಫಂಡಮೆಂಟಲ್ ಪ್ರಾಬ್ಲಮ್ಸ್.
ಇದನ್ನ ನೀವು ಸರಿ ಮಾಡ್ಕೊಳ್ದೆ ಹೋದ್ರೆ ನಿಮ್ಮ ಆತ್ಮೀಯ ಜೀವನದಲ್ಲಿ ಬದಲಾವಣೆ ಕಾಣಕ್ಕೆ ಸಾಧ್ಯ ಇಲ್ಲ, ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಆಟೋಮೆಟಿಕ್ ಆಗಿ ಎಲ್ಲೋ ಕಣ್ಮುಚ್ಕೊಂಡೆ ಎಲ್ಲ ಮೇಲಿಂದ ಎಲ್ಲೂ ಉದ್ರಲ್ಲ. ಎಲ್ಲ ಕಾರ್ಯಗಳನ್ನು ನಾವು ಮಾಡಿದಾಗ ಮಾತ್ರ ದೇವರ ಒಂದು ಬಿಡುಗಡೆಯನ್ನ, ದೇವರ ಆಶೀರ್ವಾದಗಳನ್ನ, ದೇವರ ಅಭಿವೃದ್ಧಿಯನ್ನ ನಮ್ಮ ಜೀವನದಲ್ಲಿ ಅನುಭವಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯ. ಅನೇಕ ಸರಿ ನಾವು ಬೇರೆಯವ್ರ ಹತ್ರ ನಾವು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ನಾವು ಇಷ್ಟಪಡಲ್ಲ, ನಮ್ಮ ಕಷ್ಟಗಳು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ನಾವು ವಿ ವಾಂಟ್ ಟು ಶೋ ಅವರ್ ಸೆಲ್ಫ್ ಇನ್ವಿನ್ಸಿಬಲ್, ನಮ್ಮ ಕೈಲೆಲ್ಲ ಮಾಡ್ಕೊಳ್ಳೋ ನಮ್ಮ ಕೈಯಲ್ಲಿ ಸಾಧ್ಯ ಎಂಬುದಾಗಿ. ದೀನತೆ, ನಮ್ಮ ಒಂದು ಘನತೆಗೆ ಧಕ್ಕೆ ಆಗುತ್ತೆ. ಸೊ ಲಾಟ್ ಆಫ್ ರೀಸನ್ಸ್ ಇಂದ ನಾವು ಬೇರೆಯವ್ರ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೆ ಈ ಒಬ್ಬ ಅರಸನ ನಾವೇನು ನೋಡ್ತಾ ಇದ್ದೇವೆ, ಈ ಹ್ಯಾಡ್ ಅ ಗಾಡ್ಲಿ ಮೆಂಟರ್, ಹಿ ಟಾಟ್ ಹಿಮ್. ಈ ಆತನ ಅರಸನಾದಾಗ ಆತನ ವಯಸ್ಸು ಎಷ್ಟಿತ್ತು? ಕೇವಲ 16 ವರ್ಷ ಮಾತ್ರ ಆತನ ವಯಸ್ಸಾಗಿತ್ತು. ಬಹಳ ಕಷ್ಟ ಕಾಲದಲ್ಲಿ ಆತನು ಆ ಒಂದು ಸಿಂಹಾಸನಕ್ಕೆ ಏರಿದ್ದ. ಆತನ ತಂದೆನ ಕೊಂದುಬಿಟ್ಟಿದ್ರು, ಅಮ್ಮಜಯ ಅರಸನ ಕೊಂದುಬಿಟ್ಟಿದ್ರು. ಎರಡನೇದು, ಆತನ ರಾಜ್ಯದಲ್ಲ ಎಲ್ಲ ಕೂಡ ಪಾಪ ವಿಗ್ರಹಾರಾಧನೆ ತುಂಬಿಕೊಂಡು ಹರಡ್ತಾ ಇತ್ತು. ಮೂರನೇದು, ಆತನು ಇನ್ಎಕ್ಸ್ಪೀರಿಯನ್ಸ್ಡ್, ಯಂಗ್, ಅಷ್ಟು ದೊಡ್ಡ ರಾಜ್ಯನ ಆಳ್ಬೇಕು. ಅವಾಗ ಏನು ಮಾಡ್ದ ಆತನಂದ್ರೆ, ಒಬ್ಬ ಗಾಡ್ಲಿ ಮೆಂಟರ್ನ ತನ್ನ ಜೀವನದಲ್ಲಿ ಪಡ್ಕೊಂಡ. ಬೇರೆಯವರಿಂದ ಪ್ರಾರ್ಥನೆಯನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ, ಆತ್ಮೀಯ ಜೀವನದಲ್ಲಿ ಬೆಳೆಯೋಕ್ಕೋಸ್ಕರ ಆತನು ತೀರ್ಮಾನಿಸಿದ. ಆದ ಕಾರಣ ದೇವರು ಆತನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಿದ್ರು. ಓಕೆ, 3 ಥಿಂಗ್ಸ್ ನಾವು ಕಲಿಬೇಕು ಮುಂಜಾನೆ ವೇಳೆಯಲ್ಲಿ. ದೇವರ ಒಂದು ಯಶಸ್ವಿನ ಕಾಣಬೇಕಂದ್ರೆ ಏನೇನು ಮಾಡ್ಬೇಕು ನಾವು? ಮೊದಲನೇದು, ದೇವರನ್ನು ಮೆಚ್ಚಿಸ್ಬೇಕು. ಎರಡನೇದು, ಎಲ್ಲಿಯವರು ಹುಡುಕ್ಬೇಕು? ಸಿಗುವವರೆಗೂ, ಕೊನೆಯವರೆಗೂ. ಈ ಸಿಗುವುದಂದ್ರೆ ಒಂದು ವಸ್ತು ಆದರೆ ಹುಡುಕ್ತೀವಿ, ಸಿಗುತ್ತೆ, ಅಲ್ಲಿಗೆ ಸ್ಟೋರಿ ಕ್ಲೋಸ್. ಬಟ್ ದೇವರ ವಿಷಯದಲ್ಲಿ ಆಗಲ್ಲ. ದೇವರ ವಿಷಯದಲ್ಲಿ ದೇವರನ್ನ ಹುಡುಕಿದಾಗ, ದೇವರನ್ನ ಕಂಡುಕೊಂಡಾಗ ನಾವು ಪೂರ್ತಿಯಾಗಿ ದೇವರನ್ನ ಕಂಡುಕೊಳ್ಳೋಕೆ ಸಾಧ್ಯನಾ? ಪೂರ್ತಿಯಾಗಿ ದೇವರನ್ನ ಅನುಭವಿಸೋದಕ್ಕೆ ಸಾಧ್ಯನಾ? ದೇವರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕೆ ಸಾಧ್ಯನಾ? ಸೊ ದೇವರ ಹುಡುಕಿದಾಗೆಲ್ಲ ಕೂಡ ಆತನ ಒಂದು ಗುಣ ಅರ್ಥ ಆಗುತ್ತೆ, ಅಥವಾ ಒನ್ ಮಿನಿಸ್ಕುಲ್ ಆಸ್ಪೆಕ್ಟ್ ನಮಗೆ ಅರ್ಥ ಆಗುತ್ತೆ. ಸೊ ಜೀವನ ಪರ್ಯಂತ ಹುಡುಕ್ತಿದ್ರು, ಅದನ್ನ ಕಂಡುಕೊಳ್ತಾ ಇದ್ರು ಕೂಡ, ಇಡೀ ನಿತ್ಯತ್ವ ಕೂಡ ದೇವರನ್ನ ಪೂರ್ತಿಯಾಗಿ ನಾವು ಕಂಡುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಒಂದು ವಸ್ತುಗಳನ್ನ ಕಂಡುಕೊಳ್ಳೋದಕ್ಕೂ ದೇವರನ್ನ ಕಂಡುಕೊಳ್ಳೋದಕ್ಕೂ ದೊಡ್ಡ ವ್ಯತ್ಯಾಸ ಇದೆ. ಒಂದು ವಸ್ತು ಕಳೆದೋದಾಗ ಅದನ್ನು ಹುಡುಕ್ತೇವೆ, ಅದು ಸಿಗುತ್ತೆ, ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಆದರೆ ದೇವರನ್ನು ಹುಡುಕುವಂತ ಕಾರ್ಯವು ಅದು ಒಂದು ದಿನಕ್ಕೆ ಸೀಮಿತವಾದದ್ದಲ್ಲ, ಒಂದು ತಿಂಗಳಿಗೆ ಸೀಮಿತವಾದದ್ದಲ್ಲ. ಆದರೆ ಜೀವಿತ ಕಾಲವೆಲ್ಲ ಕೂಡ ದೇವರೇ ನಾನು ಹುಡುಕುತ್ತೇನೆ ಎಂಬ ತೀರ್ಮಾನವನ್ನ ನಾವು ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಯಾವಾಗ ಎಲ್ಲಾ ವಿಷಯಗಳಿಗಿಂತ ದೇವರೇ ನೀನೇ ಅಮೂಲ್ಯನು, ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಈ ಲೋಕದ ಆಸ್ತಿ ಪಾಸ್ತಿ, ಐಶ್ವರ್ಯ, ಪ್ರಸಿದ್ಧತೆ, ಇವೆಲ್ಲದಕ್ಕಿಂತ ದೇವರೇ ನೀನೇ ನನಗೆ ಅಮೂಲ್ಯ, ನೀನೇ ಬೇಕೆಂಬುದಾಗ ನಾವು ಆತನನ್ನು ಹುಡುಕಕ್ಕೆ ಸಾಧ್ಯ. ಆವಾಗ ದೇವರು ತನ್ನನ್ನೇ ತಾನು ಪ್ರತ್ಯಕ್ಷಪಡಿಸಿಕೊಳ್ಳುವಂಥ ದೇವರು, ತನ್ನನ್ನು ತಾನೇ ಪ್ರಕಟಪಡಿಸಿಕೊಳ್ಳುವಂಥ ದೇವರು, ತನ್ನನ್ನೇ ತಾನೇ ನಮ್ಮ ಜೀವನದಲ್ಲಿ ವಿಶೇಷವಾದ ರೀತಿಯಲ್ಲಿ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲ ಜೋರಿ ಚಪ್ಪಲಿ ತಟ್ಟುತ್ತಾ ದೇವರ ನಾಮವನ್ನ ನಾವು ಮಹಿಮೆ ಪಡಿಸೋಣ. ಆಮೆನ್. ದೇವರು ಉಜ್ಜಿಯ ರಾಜನಿಗೆ ಆತನ ಈ ರೀತಿಯಾಗಿ ಹುಡುಕಿದಾಗ ದೇವರು ಉಜ್ಜಿಯ ರಾಜನನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರು. ಈ ಗೇವ್ ಸಕ್ಸಸ್ ಇನ್ ವಾರ್ಸ್. ಯುದ್ಧಗಳಲ್ಲಿ ದೇವರು ಆತನಿಗೆ ಜಯ ಕೊಟ್ಟರು. ನನಗೆ ಯಾವುದು ತುಂಬ ಒಂಥರ ಕ್ಯಾಚಿ ಅನಿಸ್ತಂದ್ರೆ, ಇಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ ಅದೇ ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಒಂದು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದೇನೆಂದ್ರೆ, ಅವನು ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕಾಗಿ ಹೊರಟು. ಓಕೆ, ಅಲ್ಲಿ ಸಾಕು. ಆತನೇನ್ ಮಾಡ್ದ? ಫಿಲಿಸ್ಟಿಯರು ಮೇಲೆ ಯುದ್ಧಕ್ಕೆ ಹೋದ. ಫಿಲಿಸ್ಟಿಯರು ಅವನ ಮೇಲೆ ಯುದ್ಧಕ್ಕೆ ಬರಲಿಲ್ಲ. ಅರ್ಥ ಆಯ್ತಾ? ಇವನು ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕೆ ಹೋದ. ಅಂದ್ರೆ ಇವನು ಶತ್ರುವಿನ ಮೇಲೆ ಯುದ್ಧವನ್ನ ಘೋಷಿಸ್ತಾ ಇದ್ದಾನೆ. ಅನೇಕ ಸಾರಿ ಶತ್ರುಗೆ ಎದುರ್ಕೊಂಡು ನಾವು ಓಡ್ತಾ ಇದ್ದೇವೆ, ಲೋಕದ ಕಷ್ಟಗಳಿಗೆ ಎದುರ್ಕೊಂಡು ಓಡ್ತಾ ಇದ್ದೇವೆ, ಅನೇಕ ವಿಷಯಗಳಿಗೆ ಭಯಪಟ್ಟು ನಾವು ಓಡೋಗ್ತಾ ಇದ್ದೇವೆ. ನಾವು ಯಾವಾಗ ದೇವರಿಗೆ ಮೆಚ್ಚುಗೆಯಾದ ಜೀವಿತನ ಜೀವಿಸ್ತೇವೋ, ಯಾವಾಗ ನಾವು ದೇವರನ್ನ ಪೂರ್ಣ ಹೃದಯದಿಂದ ಹುಡುಕುತ್ತೇವೋ, ಯಾವಾಗ ನಾವು ದೇವರ ಮಾರ್ಗದಲ್ಲಿ ನಡೆಯುತ್ತೇವೋ, ಯಾವಾಗ ನಾವು ದೇವರಿಗೆ ಭಯಪಟ್ಟು ಜೀವಿಸ್ತೇವೋ, ಅಂತ ಸಮಯದಲ್ಲಿ ಯಾವುದಕ್ಕೂ ಕೂಡ ಈ ಲೋಕದಲ್ಲಿ ನಾವು ಹೆದರೋದಿಲ್ಲ, ಶತ್ರುಗೆ ನಾವು ಹೆದರೋದಿಲ್ಲ. ಸೈತಾನ ಏನ್ ಮಾಡ್ತಾನೆ, ಏನು ನಮ್ಮ ಜೀವನದಲ್ಲಿ ಏನ್ ತಂದಿರ್ತಾನೆ, ನನ್ನ ಜೀವನದಲ್ಲಿ ಯಾಕೆ ಹೀಗಾಗ್ತದೆ ಅಂತ ಸೈತಾನಿಗೆ, ದುರಾತ್ಮಗಳಿಗೆ, ದೆವ್ವಗಳಿಗೆ, ಲೋಕದ ಯಾವುದೇ ವಿಷಯಗಳಿಗೆ ಭಯಪಡೋ ಜನರು ನಾವು ಆಗೋದಿಲ್ಲ. ನಾವು ಅವುಗಳ ಮೇಲೆ ಯುದ್ಧವನ್ನು ಘೋಷಿಸ್ತೇವೆ.
we will declare war against the enemy. Hallelujah. ನಮ್ಮ ನಂಬಿಕೆ ಆ ಮಟ್ಟಕ್ಕೆ ಬೆಳೆಯಬೇಕಾಗಿದೆ. ಯಾವಾಗಲೂ ಕೂಡ ಶತ್ರುಗೆ ಎದುರ್ಕೊಂಡು ಜೀವಿಸೋದು ನಮ್ಮ ಜೀವಿತವಲ್ಲ. ನಮ್ಮ ಕ್ರೈಸ್ತವ ಜೀವಿತ, ನಮ್ಮ ನಂಬಿಕೆ ಜೀವಿತ, ದೇವರ ಮಗುವಾಗಿರೋ ಜೀವಿತ ಯಾವಾಗಲೂ ಕೂಡ ಸೈತಾನಿಗೆ ಎದುರ್ಕೊಂಡು, ದುರಾತ್ಮಗಳ ಎದುರ್ಕೊಂಡು, ದೆವ್ವಗಳ ಎದುರ್ಕೊಂಡು ಓಡಿ ಹೋಗುವಂತ ಜೀವಿತವಲ್ಲ. ನಾವು ನಂಬಿಕೆಯಿಂದ ಜೀವಿಸುವಾಗ ಸೈತಾನನ ಮೇಲೆ, ದೆವ್ವಗಳ ಮೇಲೆ ನಾವು ಯುದ್ಧವನ್ನು ಮಾಡೋರಾಗ್ತೇವೆ. ನಮ್ಮ ಕುಟುಂಬದ ವಿರುದ್ಧವಾಗಿ ಹೋರಾಡುತ್ತಿರುವ ದೆವ್ವಗಳ ಮೇಲೆ, ನಮ್ಮ ಆರೋಗ್ಯದ ವಿರುದ್ಧವಾಗಿ ಹೋರಾಡುತ್ತಿರುವ ದೆವ್ವಗಳ ಮೇಲೆ, ನಮ್ಮ ಕುಟುಂಬದ ಸಮಾಧಾನದ ವಿರುದ್ಧವಾಗಿ ಹೋರಾಡುತ್ತಿರುವ ದೆವ್ವಗಳ ಮೇಲೆ, ನಮ್ಮ ಭವಿಷ್ಯತ್ತಿನ ವಿರುದ್ಧವಾಗಿ ಹೋರಾಡುತ್ತಿರುವ ದೆವ್ವಗಳ ಮೇಲೆ, ಅವುಗಳ ಮೇಲೆ ನಾವು ಯುದ್ಧವನ್ನ ಘೋಷಿಸುವ ಜನರಾಗ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ಉಜ್ಜೀನ್ ಏನ್ ಮಾಡ್ತಾ ಇದ್ದಾನೆ? ಹಿ ಈಸ್ ಡಿಕ್ಲೇರಿಂಗ್ ವಾರ್. ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ಕೂಡ ಸೈತಾನನ ಮೇಲೆ ಎದುರ್ಕೊಳ್ಳೋದು ಯು ಶುಡ್ ಸ್ಟಾಪ್ ಹಿಯರ್ ಅಂಡ್ ನಾವ್. ಇವತ್ತು ಈ ಕ್ಷಣದಲ್ಲೇ ಸೈತಾನನಿಗೆ ಎದುರುಕೊಂಡು ಜೀವಿಸುವ ಜೀವಿತ ಮುಗಿಬೇಕು. ಮುಗಿಸ್ತೀರಾ ಅಥವಾ ಆ ಜೀವಿತ ಎಲ್ಲ ಕೂಡ ಎದುರ್ಕೊಂಡು ಜೀವಿಸ್ತೀರಾ? ದೇವರಿಗೆ ಭಯಪಡೋರು ಯಾವುದಕ್ಕೂ ಕೂಡ ಭಯಪಡೋ ಅಗತ್ಯ ಇಲ್ಲ. ದೇವರಿಗೆ ಭಯಪಡದೆ ಹೋದ್ರೆ ಎಲ್ಲದೂ ಕೂಡ ಭಯಪಡಬೇಕಾಗತ್ತೆ. ವೆರಿ ಪವರ್ಫುಲ್. ಅರ್ಥ ಮಾಡ್ಕೊಳ್ಳಿ. ಯಾವಾಗ ನಮ್ಮ ಒಂದು ದೃಷ್ಟಿ, ನಮ್ಮ ಗಮನ ದೇವರಿಗೆ ಮೆಚ್ಚುಗೆಯಾದ ಜೀವಿತ, ದೇವರಿಗೆ ವಿಧೇಯರಾಗಿ ಜೀವಿಸುವ ಜೀವಿತ, ಅದನ್ನು ನಾವು ಮಾಡಬೇಕಂದ್ರೆ ಸೈತಾನನ ಮೇಲೆ ನಾವು ಯುದ್ಧ ಮಾಡ್ತೇವೆ. ನಮ್ಮ ಆತ್ಮೀಯ ಜೀವನದಲ್ಲಿ ಬೇರೆಯವರಿಗೆ ಆಶೀರ್ವಾದವಾಗಿರ್ತೇವೆ, ಬೇರೆಯವರನ್ನು ಬಿಡಿಸುವ ಜನರಾಗ್ತೇವೆ, ಬೇರೆಯವರಿಗೋಸ್ಕರ ಪ್ರಾರ್ಥಿಸುವ ಜನರಾಗ್ತೇವೆ, ಆತ್ಮಗಳನ್ನ ಗೆಲ್ಲುವಂಥ ಜನರಾಗ್ತೇವೆ, ದೇವರ ರಾಜ್ಯವನ್ನು ಕಟ್ಟುವಂಥ ಜನರಾಗ್ತೇವೆ. ಹಾಲೆಲೂಯಾ. ಅಂತ ಜನರು ಆಗ್ತೀವಿ, ಅಂತ ವ್ಯಕ್ತಿನ ಆಗ್ತೀನಿ ಎಂಬ ತೀರ್ಮಾನ ಜನ ತಗೊಳ್ತಾರೆ ಮುಂಜಾನೆ ವೇಳೆಯಲ್ಲಿ. ಆ ರೀತಿಯಾಗಿ ಆಗೋದಕ್ಕೆ ಸಾಧ್ಯ. ಹಾಲೆಲೂಯಾ. ಎರಡನೇದು, ಗಾಡ್ ಗೇಮ್ ಸಕ್ಸಸ್ ಇನ್ ಬಿಲ್ಡಿಂಗ್ ಅಂಡ್ ಅಗ್ರಿಕಲ್ಚರ್. ತುಂಬಾ ಡೆವಲಪ್ಮೆಂಟ್ ಕಾರ್ಯಗಳನ್ನ ಮಾಡ್ತಾನೆ. ಗಾಡ್ ಗೇಮ್ ಸಕ್ಸಸ್ ಇನ್ ಬಿಲ್ಡಿಂಗ್ ಎ ಸ್ಟ್ರಾಂಗ್ ಆರ್ಮಿ. ಒಂದು ದೊಡ್ಡ ಸೈನ್ಯವನ್ನ ಸಿದ್ಧ ಮಾಡಕ್ಕೆ ದೇವರು ಆತನಿಗೆ ಸಹಾಯ ಮಾಡ್ತಾರೆ. ಸೊ ಗಾಡ್ ಗ್ರಾಂಟೆಡ್ ಹಿಮ್ ಅಮೇಜಿಂಗ್ ಸಕ್ಸಸ್. ಇನ್ಫ್ಯಾಕ್ಟ್ ಅನೇಕ ಬೈಬಲ್ ಸ್ಕಾಲರ್ಸ್ ಹೇಳ್ತಾರೆ, ಅರಸನಾದ ಉಜ್ಜೀಯನು ದ ಟಾಪ್ 5 ಕಿಂಗ್ಸ್ ಆಫ್ ಜೂಡಾ ಅಂತ. ಈ ಯೆಹೂದ್ಯರ ಅರಸಗಳಲ್ಲಿ ವಾಸ್ ಒನ್ ಆಫ್ ದ ಟಾಪ್. ದಾವೀದನು, ಸೊಲೊಮೋನನು ಅದೆಲ್ಲ ಆದ್ಮೇಲೆ ಒನ್ ಆಫ್ ದ ಟಾಪ್ ಕಿಂಗ್ಸ್ ಉಜ್ಜಿಯ ಎಂಬುದಾಗಿ. ಯಾಕಂದ್ರೆ ದೇವರನ್ನ ಮೆಚ್ಚಿಸಿದಂಥ ವ್ಯಕ್ತಿ, ದೇವರನ್ನ ಹುಡುಕಿದಂಥ ವ್ಯಕ್ತಿ, ಒಬ್ಬ ಗಾಡ್ಲಿ ಮೆಂಟರ್ನ ತನ್ನ ಜೀವನದಲ್ಲಿ ಇಟ್ಕೊಂಡಂಥ ವ್ಯಕ್ತಿ. ಅದರಿಂದ ಆತನ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ದೇವರು ಆತನಿಗೆ ಆಶೀರ್ವಾದವನ್ನ ಮಾಡಿದ್ರು. ಆಮೇನ್, ಹಾಲೆಲೂಯಾ. ನಾವು ದೇವರನ್ನು ಹುಡುಕುವಾಗ, ನಾವು ದೇವರನ್ನು ಮೆಚ್ಚಿಸುವಾಗ, ನಾವು ದೇವರ ಜನರ ಒಂದು ಮೆಂಟರ್ಶಿಪ್, ಅವರ ಒಂದು ಮಾರ್ಗದರ್ಶನದ ಕೆಳಗೆ ನಾವು ಬರುವಾಗ ಇವೆಲ್ಲ ನಮ್ಮ ಜೀವನ ನಡೀತವೆ. ನಮ್ಮ ಕುಟುಂಬದ ಜೀವನದ ಯಶಸ್ವಿನ ಕಾಣ್ತೇವೆ, ನಮ್ಮ ಮಕ್ಕಳ ಜೀವನದ ಯಶಸ್ವಿನ ಕಾಣ್ತೇವೆ, ನಮ್ಮ ಭವಿಷ್ಯತ್ತಿನಲ್ಲಿ ನಾವು ಯಶಸ್ವಿನ ಕಾಣ್ತೇವೆ, ನಮ್ಮ ವ್ಯಾಪಾರ ಕೆಲಸಗಳಲ್ಲಿ ನಾವು ಯಶಸ್ವಿನ ಕಾಣ್ತೇವೆ, ನಮ್ಮ ಸೇವೆಗಳಲ್ಲಿ ಯಶಸ್ವಿನ ಕಾಣ್ತೇವೆ. ಪ್ರತಿಯೊಂದರಲ್ಲೂ ಕೂಡ ನಾವು ಯಶಸ್ವಿನ ಕಾಣಕ್ಕೆ ಸಾಧ್ಯ. ಆಮೇನ್, ಹಾಲೆಲೂಯಾ. ಸೊ ಇವಾಗ ಉಜ್ಜಿಯ ರಾಜನು ತನ್ನ ಜೀವನದಲ್ಲಿ ಇದ್ದ ಪೀಕ್ ಆಫ್ ಹಿಸ್ ಸಕ್ಸಸ್, ತನ್ನ ಯಶಸ್ವಿಯ ತುದಿಯಲ್ಲಿದ್ದಾನೆ. ಬಟ್ ದೇರ್ ಕೇಮ್ ದ ಪ್ರಾಬ್ಲಮ್. ಅಲ್ಲೇನಾಗುತ್ತೆ ಕೊನೆಯದಾಗಿ 5ನೇ ವಾಕ್ಯ ನೋಡಿ. 16ನೇ ವಾಕ್ಯ, 2ನೇ ಪೂರ್ವಕಾಲ ವೃತ್ತಾಂತ 26:16. ಆದರೆ ಅವನು ಬಲಿಷ್ಠನಾದ ಮೇಲೆ ಅವನ ಅವನತಿಗಾಗಿ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಗೆ ಪ್ರವೇಶಿಸಿದನು. ವಾಟ್ ಎ ಟ್ರಾಜಿಡಿ. ತನ್ನ ಜೀವನದಲ್ಲಿ ಎಷ್ಟು ಯಶಸ್ವಿನ ಕಂಡಂಥ ವ್ಯಕ್ತಿ, ಯಶಸ್ವಿ ಬಂದಾಗ, ಏಳಿಗೆ ಬಂದಾಗ, ಆಶೀರ್ವಾದ ಬಂದಾಗ ಜೊತೆಗೇನು ಬಂತು? ಗರ್ವ ಬಂತು. ಗರ್ವ ಬಂದು ಏನು ಮಾಡ್ದ ಈತನು? ಆತ ದೇವರ ಆಲಯಕ್ಕೆ ಹೋಗಿ ಯಾಜಕರು ಮಾಡ್ಬೇಕಾದ್ರೆ ಕೆಲಸ ಈತನ ಮಾಡ್ತಾ ಇದ್ದಾನೆ. ಆ ವೇದಿಯ ಮೇಲೆ ಧೂಪ ಹಚ್ಚಿಸುವಂತ ಕೆಲಸ ಯಾರು ಮಾಡಬೇಕು? ಯಾಜಕರಿಗೋಸ್ಕರ ಅದು ರೆಸ್ಟ್ರಿಕ್ಟ್ ಆಗಿರತಕ್ಕಂಥ ಪರಿಶುದ್ಧವಾದ ಕಾರ್ಯ. ಅದನ್ನ ಅರಸನು, ನಾನೇ ಅರಸನು, ನಾನು ಯಾಕೆ ಮಾಡಬಾರ್ದು? ಎಲ್ಲರೂ ಅವರು ಬೇರೆಯವರು ಧೂಪ ಹಾಕಿದ್ರೆ ನಾನು ಯಾಕೆ ಅವ್ರ ಕೆಳಗೆ ನಾನು ಬರಬೇಕು, ನಾನು ಅರಸನೆಂಬುದಾಗಿ ಅಹಂಕಾರದಿಂದ ನಡ್ಕೊಂಡ. ಆ ಕೆಳಗಿನ ವಾಕ್ಯ ಓದ್ಬೇಕಂದ್ರೆ ಅರ್ಥ ಆಗುತ್ತೆ. ಏನಾಯ್ತು ಗೊತ್ತಾ ಅವನಿಗೆ? ಅದೇ ಚಂದ್ರ ಕುಷ್ಠರೋಗ ಬಂದ ತನಗೆ. ವಾಟ್ ಎ ಟ್ರಾಜಿಕ್ ಎಂಡ್. ಅನೇಕರು ಚಿಕ್ಕವನಾಗಿದ್ದಾಗ, ಅನುಭವ ಇಲ್ಲದೆ ಇದ್ದಾಗ, ಬಲಹೀನತೆಯಲ್ಲಿ, ಕಷ್ಟದಲ್ಲಿ ದೇವರು ಹುಡುಕದ. ಬಟ್ ಎಲ್ಲ ಸುಖ
ವೈಡೂರ್ಯ, ಪ್ರಸಿದ್ಧತೆ, ಯಶಸ್ವಿ ಎಲ್ಲ ಬಂದ್ಮೇಲೆ ಏನು ಬರ್ತಾ ಇದೆ? ಅಹಂಕಾರ, ಗರ್ವ. ಸೊ ಉಜ್ಜಿಯ ಜೀವನದಲ್ಲಿ ನಡೆದಂಥದ್ದು ಅನೇಕ ವಿಶ್ವಾಸಿಗಳು ಕೂಡ ನಾನು ಕಾಣ್ತಾ ಇದ್ದೇನೆ. ಅದೇನು ಉಜ್ಜನಿಗೆ ಮಾತ್ರ ಅಲ್ಲ, ನಾವು ಎಚ್ಚರಿಕೆಯಿಂದ ಇಲ್ಲದೆ ಹೋದರೆ ನಾವು ಕೂಡ ಅದೇ ರೂಟಲ್ಲಿ ಹೋಗ್ತೇವೆ. ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್ ಅಂತ ದೇವ್ರ ವಾಕ್ಯ ಹೇಳುತ್ತೆ. ನಾವು ಬೀಳೋದಕ್ಕಿಂತ ಮುಂಚೆ ಏನು ಬರುತ್ತೆ? ಗರ್ವ ಬರುತ್ತೆ. ಸೊ ಅದರಿಂದ ನಾವು ಭಾಳ ಜಾಗರೂಕರಾಗಿರಬೇಕು. ಅನೇಕ ವಿಶ್ವಾಸಿಗಳು ಕಷ್ಟದಲ್ಲಿದ್ದಾಗ, ನಷ್ಟದಲ್ಲಿದ್ದಾಗ, ನೋವಲ್ಲಿದ್ದಾಗ, ಕೊರತೆಯಲ್ಲಿದ್ದಾಗ ದೇವ್ರು ಹುಡುಕ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಆಲಯಕ್ಕೆ ಬರ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಅದೇ ದೇವರು ಅವ್ರು ಪ್ರಾರ್ಥನೆ ಮಾಡಿದ್ದೆಲ್ಲ ಸಿಕ್ಕಿದಾಗ, ದೇವರನ್ನು ಆಶ್ರಯಿಸೋದಕ್ಕೆ ಪ್ರಾರಂಭಿಸಿದಾಗ ದೇವರನ್ನೇ ಅವರು ಮರೆತು ಬಿಡ್ತಾರೆ. ಮರೆತು ಬಿಟ್ಟಾಗ ಅವರು ಅನೇಕವಾದ ಅನಾಹುತಗಳಿಗೆ ತಮ್ಮ ಜೀವನದಲ್ಲಿ ದಾರಿ ಮಾಡಿಕೊಡ್ತಾ ಇದ್ದಾರೆ. ಅಂತ ಈ ಎಚ್ಚರಿಕೆಯನ್ನು ನಾವು ಪಡ್ಕೊಳ್ಬೇಕಾಗಿದೆ. ಅನೇಕ ಯಾಜಕರು ಹೋಗಿ ಹೇಳ್ತಾರೆ ಅರಸನಿಗೆ, ನೀನು ಮಾಡಬಾರ್ದು ಕಾರ್ಯ ಅಂತ. ಅದನ್ನು ಅವ್ರು ಕೋಪ ಪಡ್ತಾರೆ ಮೇಲೆ. ಅಜರಿ ಅಂತ ಒಬ್ಬ ಯಾಜಕನ ಹೋಗಿ 80 ಯಾಜಕರು ಹೋಗಿ ರಾಜನಿಗೆ ಹೇಳ್ತಾ ಇದ್ದಾರೆ, ಇಲ್ಲ ನೀನು ಮಾಡಬಾರ್ದು, ತಪ್ಪು ಅಂತ. ಅದರ ಮಾತನ್ನು ಕೇಳಿಲ್ಲ. ಇಮ್ಮಿಡಿಯೇಟ್ಲಿ ಸ್ಟ್ರಕ್ ವಿತ್ ಲೆಪ್ರಸಿ, ಕುಷ್ಠರೋಗ ಆತನಿಗೆ ಬಂದು ಕೊನೆಯದಾಗಿ ಅರಸರನ್ನೆಲ್ಲ ಹಾಕೋ ಸಮಾಧಿಯಲ್ಲಿ ಕೂಡ ಆತನ ಹಾಕಲಿಲ್ಲ. ಅದು ಇನ್ನೊಂದು ಸಮಾಧಿಯಲ್ಲಿ ಆತನ ಹಾಕಿದ್ರು. ವಾಟ್ ಎ ಟ್ರಾಜಿಕ್ ಎಂಡ್ ಫಾರ್ ಅ ಲೈಫ್ ದಟ್ ಬಿಗ್ಯಾನ್ ಸೋ ವೆಲ್. ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಾರಂಭವಾದಂಥ ಜೀವಿತ ಅದರ ಕೊನೆಯ ರೀತಿ ಅಂದರೆ ಭಾಳ ದುರಂತವಾಗಿ ಅದು ಬದಲಾವಣೆ ಆಗುತ್ತೆ. ಸೊ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯದಲ್ಲಿ ಕೇಳ್ತಕ್ಕಂಥ ಪ್ರೇರಣೆ ನಾವೆಲ್ಲರೂ ಏನು ಮಾಡಬೇಕಂದ್ರೆ, ದೇವರನ್ನು ಪೂರ್ತಿ ಹೃದಯದಿಂದ ನಾವು ಹುಡುಕುವಂತರಾಗಬೇಕು. ದ ಕೀ ವರ್ಸ್ ಈಸ್ ಆಸ್ ಲಾಂಗ್ ಆಸ್ ಹಿ ಸಾಟ್ ದ ಲಾರ್ಡ್. ಎಲ್ಲಿಯವರೆಗೆ ಆತನ ದೇವರನ್ನ ಹುಡುಕಿದನೋ, ದಟ್ಸ್ ಎ ಕೀ ವರ್ಸ್. ಭಾಳ ಇಂಪಾರ್ಟೆಂಟ್ ಮಾತು. ಎಲ್ಲಿಯವರೆಗೆ. ನಮಗೆ ನಾಳೆಯಿಂದ 20 ದಿನ ಉಪವಾಸ ಪ್ರಾರ್ಥನೆ ಪ್ರಾರಂಭ ಆಗ್ತಾ ಇದೆ. ನೆನಪಿದೆಯಾ ನಿಮಗೆ? ಪ್ರತಿ ಸಾಯಂಕಾಲ 7ರಿಂದ 9 ಗಂಟೆಗೆ ಪ್ರಾರ್ಥನೆ ಇರುತ್ತೆ. ಪ್ರತಿ ಶನಿವಾರ ಭಾನುವಾರ 5ರಿಂದ 7 ಗಂಟೆಗೆ ಪ್ರಾರ್ಥನೆ ಮಾಡ್ತೇವೆ. ಅದು ದೇವರನ್ನು ಹುಡುಕುವಂಥ ಸಮಯ. ಕಳೆದ 8 ವರ್ಷಗಳು ಕೂಡ ಉಪವಾಸ ಪ್ರಾರ್ಥನೆ ದೇವರು ವಿಶೇಷವಾದ ರೀತಿಯಲ್ಲಿ ಚಲಿಸಿದ್ರನ್ನ, ದೇವರ ಪ್ರಸನ್ನತೆಯನ್ನು ಅನುಭವಿಸೋದನ್ನು ನಾವು ಕಂಡಿದ್ದೇವೆ. ಸೊ ಮೊದಲನೇ ವರ್ಷದಲ್ಲಿ ಹುಡುಕಿದ್ವಿ, ದೇವರು ನಮ್ಮನ್ನು ಆಶೀರ್ವಾದ ಮಾಡಿದ್ರು. ಆಮೇಲೆ ಬಿಟ್ಬಿಟ್ವ ನಾವು. 2ನೇ ವರ್ಷ ಹುಡುಕಿದ್ವಿ, ದೇವರು ಆಶೀರ್ವಾದ ಮಾಡಿದ್ರು. 8 ವರ್ಷ ಹುಡುಕಿದ್ವಿ, ದೇವರು ಆಶೀರ್ವಾದ ಮಾಡಿದ್ದಾರೆ. ಈಗ 9ನೇ ವರ್ಷ ಬಿಡೋಕ್ಕಾಗತ್ತಾ? ಈ ಸಭೆ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಕೂಡ ಯಾವಾಗ ನಾವು ಹುಡುಕೋದನ್ನು ನಿಲ್ಲಿಸ್ತೇವೋ ಆವಾಗ ನಾವು ಎಲ್ಲವನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಜೀವನದಲ್ಲಿ ಮುಂಚೆ ಯಾವ ರೀತಿ ಹುಡುಕಿದ್ರೋ ಗೊತ್ತಿಲ್ಲ, ಹುಡುಕಿದಿರ ದೇವ್ರನ್ನ. ಅದಕ್ಕೆ ದೇವರು ನಿಮ್ಮೆಲ್ಲ ಕೂಡ ಒಳ್ಳೆಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮುಂದುವರೆದು ಕೂಡ ಅದನ್ನು ಹುಡುಕ್ಲಿಲ್ಲ ಅಂದರೆ ನೀವು ಪಡ್ಕೊಂಡಿರೋದೆಲ್ಲ ಕೂಡ ಕಳ್ಕೊಬೇಕಾಗತ್ತೆ. ನೀವು ಪಡ್ಕೊಳಕ್ಕೆ ಬಯಸ್ತೀರಾ, ಕಳ್ಕೊಳಕ್ಕೆ ಬಯಸ್ತೀರಾ? ಇನ್ನು ಹೆಚ್ಚಾಗಿ ಪಡ್ಕೊಳಕ್ಕೆ ಬಯಸ್ಬೇಕು. ಆಮೇಲೆ ಅದನ್ನು ಪಡ್ಕೊಳ್ಬೇಕಂದ್ರೆ ನಾವೇನು ಮಾಡಬೇಕು? ಹುಡುಕ್ಬೇಕು. ಸರಿ, ನಿಮ್ಮೆಲ್ಲರೂ ಕೂಡ ಉತ್ತೇಜಿಸುವ ಒಂದು ವಿಷಯ ಏನಂದರೆ, ನಾಳೆಯಿಂದ ಎಲ್ಲರೂ ಕೂಡ ಸಭೆಯಾಗಿ ಬರೋಣ, ಪ್ರಾರ್ಥಿಸುವಂಥರಾಗೋಣ, ದೇವರು ಹುಡುಕುವಂಥರಾಗೋಣ. ನನ್ನ ಒಂದು ಒಳ್ಳೆಯ ವಿಷಯ ಅಂದರೆ, ನಮ್ಮ ಸಭೆಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ಉಪವಾಸ ಪ್ರಾರ್ಥನೆಗೆ ಎದುರು ನೋಡುವಂಥ ಜನರು. ಯಾಕೆಂದರೆ ಪ್ರತಿ ವರ್ಷ ಕೂಡ ದೇವರ ಕಾರ್ಯಗಳನ್ನು ಅವ್ರು ನೋಡಿದ್ದಾರೆ, ದೇವರ ಚಲಿಸುವಿಕೆಯನ್ನು ಅವರು ಅನುಭವಿಸಿದ್ದಾರೆ. ಆದ್ದರಿಂದ ಪ್ರತಿ ವರ್ಷ ಕೂಡ ಎದುರು ನೋಡುವಂಥ ಕಾರ್ಯ. ಸೊ ಇವತ್ತು ಯಾರೆಲ್ಲ ಇನ್ನೂ ತೀರ್ಮಾನ ಮಾಡ್ಕೊಂಡಿಲ್ವೋ, ಯಾವ ರೀತಿ ಉಪವಾಸ ಇರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಉಪವಾಸ ಇರಬೇಕಾ ಬೇಡೋ ಕೂಡ ಪರವಾಗಿಲ್ಲ, ಆದರೆ ದೇವರನ್ನು ಹುಡುಕೋದಕ್ಕೆ ನಾವು ತೀರ್ಮಾನ ಮಾಡೋಣ. ಹಾಲೆಲೂಯಾ. ಎಲ್ಲಿಯವರೆಗೆ ನಾವು ಅದನ್ನು ಹುಡುಕ್ತೇವೋ ಅಲ್ಲಿಯವರೆಗೆ ನಾವು ಯಶಸ್ಸನ್ನು ಹೊಂದ್ಕೊಳ್ತೇವೆ. ಯಾವಾಗ ದೇವರ ಹುಡುಕೋದನ್ನು ನಿಲ್ಲಿಸ್ತೇವೋ ನಾವು ಬೀಳೋದಕ್ಕೆ ಪ್ರಾರಂಭಿಸ್ತೇವೆ. ಎಲ್ಲ ಕೂಡ ನಿಂತ್ಕೊಳ್ಳೋಣ. ಮುಂಜಾನೆ ವೇಳೆಯಲ್ಲಿ ದೇವರನ್ನ ಹುಡುಕುತ್ತೇನೆ. ದೇವರೇ, ನಾನು ನಿನ್ನ ಹುಡುಕುವುದನ್ನು ನಿಲ್ಲಿಸೋದಿಲ್ಲ, ನಾನು ನಿನ್ನ ಹುಡುಕುವುದನ್ನು ನಿಲ್ಲಿಸೋದಿಲ್ಲ ಎಂಬುದಾಗಿ ನಾವು ತೀರ್ಮಾನ ಮಾಡ್ಕೊಳ್ಳೋಣ. ಐ ವಿಲ್ ಸೀಕ್ ಯು ಲಾರ್ಡ್. ಎಲ್ಲರೂ ಕೂಡ ನಾವು ಈ ವಾಕ್ಯಕ್ಕೆ ನಾವು ವಿಲ್ ರೆಸ್ಪಾಂಡ್ ಟು ದಿಸ್ ವರ್ಡ್. ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸೋಣ. ಪ್ರತಿಯೊಬ್ಬರನ್ನು ಕೂಡ ಯಾರೆಲ್ಲ ಹುಡುಕುತ್ತೀರೋ ಅಂಥವರನ್ನು ದೇವರು ಆಶೀರ್ವಿಸಲು ಬಯಸುವಂಥ ದೇವರಾಗಿದ್ದಾನೆ.